ಏನೊಂದು ಕೆರಗೋಡಿನ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಲ್ಲಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದರೆ ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ, ನಾಡಿನ ಧ್ವಜ ಹಾಗೂ ಭಾಗವಧ್ವಜವನ್ನು ಆರಿಸಲಿಕ್ಕೆ ಅವರು ನಿರ್ಣಯವನ್ನು ಪಂಚಾಯತಿಯಿಂದ ತಗೊಂಡಿದ್ದಾರೆ. ಇವತ್ತು ಕರ್ನಾಟಕ ಉದ್ದ ಅಗಲದಲ್ಲಿ ಎಷ್ಟು ಜನ ಧ್ವಜಸ್ತಂಭವನ್ನು ಹಾಕಿದ್ದಾರೆ, ಪರ್ಮಿಷನ್ ಎಷ್ಟು ಜನ ತಗೊಂಡಾರೆ. ಆದರೆ ಇಲ್ಲಿ ಪರ್ಮಿಷನ್ ತಗೊಂಡು ತಮ್ಮ ಸ್ವಂತ ಹಣದಲ್ಲಿ ಇವತ್ತು ಧ್ವಜಸ್ತಂಭವನ್ನು ನಿಲ್ಲಿಸಿ ಎಲ್ಲ ಕಾಲದಲ್ಲಿ ಯಾವ್ಯಾವ ಧ್ವಜಗಳನ್ನು ಆರಿಸಬೇಕು ಎಲ್ಲ ಧ್ವಜಗಳನ್ನು ಆರಿಸ್ತಾ ಇದ್ದಾರೆ. ದೇಶಭಕ್ತರಿದ್ದಾರೆ, ರಾಮ ಭಕ್ತರಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಿಯನ್ನು ತೋರ್ತಾ ಇಡೀ ಕರ್ನಾಟಕದಲ್ಲಿ ಇವ್ರಿಗೂ ಇದೊಂದೇ ಧ್ವಜಸ್ತಂಭ ಖಂಡಿತ ಕಾನೂನು ಪಾಲನೆ ಮಾಡಿದಂಥ ಈ ಗ್ರಾಮಸ್ಥರಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಸಂಪೂರ್ಣ ಕಿರುಕುಳವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಜನ ಅಲ್ಲಿ ಏನಾರು ಓಕೆ, ಕಾನೂನಲ್ಲಿ ಏನಾರು ತಪ್ಪಿದ್ರೆ ನೋಟಿಸ್ ಕೊಡ್ಬೋದಿತ್ತು. ನೋಟಿಸು ಸಹ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿಲ್ಲ, ಕಾನೂನು ಪ್ರಕ್ರಿಯೆ ಮಾಡಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಬಂದರು. ಮುಂಜಾನೆ ಬೆಳಗಿನ 3 ಗಂಟೆ ಸಮಯದಲ್ಲಿ ಬಂದು ಭಾಗವಧ್ವಜವನ್ನು ಇಳಿಸಿ ನಂತರ ರಾಷ್ಟ್ರಧ್ವಜವನ್ನು ಏರಿಸಿದ್ದಾರೆ. ಅದನ್ನು ಕಾನೂನು ಪಾಲನೆ ಮಾಡಿಲ್ಲ. ಅದನ್ನು ಯಾವುದೋ ಸಮಯದಲ್ಲಿ ಹಾಗೆಲ್ಲ ರಾಷ್ಟ್ರಧ್ವಜವನ್ನು ಯಾವಾಗ ಬೇಕಾದ್ರೂ ಆರಿಸ್ಲಿಕ್ಕೂ ಅವಕಾಶ ಇಲ್ಲ. ಇವತ್ತು ಅಲ್ಲಿನ ಭಾಗದ ವಿಭಾಗಾಧಿಕಾರಿ ಯಾರು ಅಸಿಸ್ಟೆಂಟ್ ಕಮಿಷನರ್ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅವ್ರ ಮೇಲೂ ಗ್ರಾಮಸ್ಥರು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕೆರಗೋಡಿನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿ ರಾಷ್ಟ್ರಧ್ವಜವನ್ನು ಹಾಕೋದ್ರಲ್ಲೂ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ತಕ್ಷಣ ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ಅಂತಲೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೂ ಸಹ FIR ಸಂಬಂಧಪಟ್ಟ ಪೊಲೀಸರು ಇನ್ನೂ ದಾಖಲೆ ಮಾಡಿಕೊಂಡಿಲ್ಲ. ಅದನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು, ಭಾಗವಧ್ವಜವನ್ನು ಆರಿಸಬೇಕು ಅನ್ನುವಂಥ ಒತ್ತಾಯ ಪೂರ್ವಕವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಉದ್ದಾಗಲದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ಮಾಡಿ ಇವತ್ತು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಭಾಗವಧ್ವಜವನ್ನು ಆರಿಸಬೇಕು ಅಂತ. ಇವತ್ತು ನಿಮ್ಮ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ತಂದಿದ್ದೀರಿ, ಗೆಲ್ಲೋ ವಿಶ್ವಾಸ ಇದೆ. ಇದೊಂದು ರೀತಿ ಸ್ಟಾರ್ಟ್ ಇಲ್ಲಿಂದ. ಇದು ನೋಡಿ, ವಿಧಾನ ಪರಿಷತ್ತು ಲೋಕಸಭಾ ಕೇಂದ್ರ ಚುನಾವಣೆ, ವಿಧಾನ ಪರಿಷತ್ತು ರಾಜ್ಯದ ಚುನಾವಣೆ. ಸೊ ಹಾಗಾಗಿ ಎರಡು ಬರೆಯಿಸುವಂಥದ್ದೇನಿಲ್ಲ. ಇವತ್ತು ಮಿತ್ರ ಪಕ್ಷದ ಅಭ್ಯರ್ಥಿಯಾಗಿ ಮೈತ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥವರು ನಮ್ಮ ವಕೀಲರು, ಅಡ್ವೊಕೇಟ್ ಅಸೋಸಿಯೇಷನ್, ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು ಮತ್ತು ಯುವಕರ ಕಣ್ಮಣಿಯಾಗಿ, ಶಿಕ್ಷಕರ ಕಣ್ಮಣಿಯಾಗಿ ಬಹಳ ಉತ್ತಮವಾಗಿ ವಕೀಲರ ಕ್ಷೇಮಾಭಿವೃದ್ಧಿಯಲ್ಲಿ ಬಹಳ ಉತ್ತಮವಾಗಿ ಹಲವಾರು ವರ್ಷದ ಯುವ ನಾಯಕರಾಗಿ, ಸ್ಟೂಡೆಂಟ್ ಲೀಡರ್ ಆಗಿ ಕೆಲಸ ಮಾಡಿದಂಥವ್ರು AP ರಂಗನಾಥ್ ಅವರು. ಅವ್ರು ನನ್ನ ಆತ್ಮೀಯ ಸ್ನೇಹಿತರು ಕೂಡ. ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಮ್ಮ ವರಿಷ್ಠರು, ನಮ್ಮ ಪಕ್ಷ ನಿಶ್ಚಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವೂ ಸಹ ಇವತ್ತು JDS ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ರಂಗನಾಥ್ ಅವರಿಗೆ ಬೆಂಬಲವನ್ನು ಸಹ ಘೋಷಣೆಯನ್ನು ಮಾಡಿದ್ದೀವಿ. ಇವತ್ತಿನ ಆ ಪ್ರಕಾರವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯ ಅಧ್ಯಕ್ಷರು ಏನು ನಮ್ಮ ಪಕ್ಷದ ಒಂದು ಪ್ರತಿನಿಧಿಯಾಗಿ ಇವತ್ತು ನೀವು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿ ಅಂತ ತಿಳಿಸಿದ್ರು. ಆ ಪ್ರಕಾರದಲ್ಲಿ ನಾನು ಇವತ್ತು ಪಕ್ಷದ ಪ್ರತಿನಿಧಿಯಾಗಿ ಇವತ್ತಿಲ್ಲಿ ಬಂದು ಸನ್ಮಾನ್ಯ ರಂಗನಾಥ್ ಅವರು ಸಲ್ಲಿಸ್ತಿರುವಂಥ ನಾಮಪತ್ರದಲ್ಲಿ ನಾನು ಭಾಗಿಯಾಗಿದ್ದೀನಿ. ಅವರಿಗೆ ಶುಭಾಶಯವನ್ನು ಕೋರ್ತೀವಿ. ಖಂಡಿತ ರಂಗನಾಥ್ ಅವರು ಸಹ ಕಳೆದ ಬಾರಿನೂ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿ ಬಹಳ ಉತ್ತಮವಾಗಿ ಮತವನ್ನು ಪಡೆದಿದ್ರು. ಈ ಬಾರಿ 100ಕ್ಕೆ 100, 1000ಕ್ಕೆ 1000 ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಹಳ ದೊಡ್ಡ ಬಹುಮತದಿಂದ ಇವತ್ತು ಸನ್ಮಾನ್ಯ ರಂಗನಾಥ್ ಅವರು ಈ ಒಂದು ಚುನಾವಣೆಯನ್ನು ಗೆಲ್ತಾರೆ. ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಿಕ್ಷಕರ ಕ್ಷೇತ್ರದಿಂದ ಓಡೋದಂಥವ್ರು ನಮ್ಮ ಪುಟ್ಟಣ್ಣವರು ಪಾಪ MLA ಆಗಬೇಕಂತ ಆಸೆ ಪಡ್ಕೊಂಡು ಹೋಗಿದ್ರು, ಅಲ್ಲಿ ರಿಜೆಕ್ಟ್ ಆದರು. ತಿರ್ಗಾ ಈಗ ಹಳೆ ಗಂಡನ ಪಾದನೆ ಗತಿ ಅಂದ್ಬಿಟ್ಟು ತಿರ್ಗಾ ಇಲ್ಲೇ ಬಂದಿದ್ದಾರೆ. ಹಾಗಾಗಿ ಬಿಟ್ಟು ಹೋದವರು ಬಿಟ್ಟು ಹೋಗಬೇಕು. ತಿರ್ಗಾ ನಾನು ಈ ಸಂದರ್ಭದಲ್ಲಿ ಮತದಾರರಲ್ಲಿ ಕೇಳ್ಕೊತೀನಿ, ನಿಮ್ಮ ಪ್ರತಿನಿಧಿ ಆಗ್ಲಿಕ್ಕೆ ಇಷ್ಟಪಡದಂಥ ವ್ಯಕ್ತಿನ ಯಾಕೆ ಮುಂದುವರಿಸ್ತೀರಾ? ದಯವಿಟ್ಟು ಅವ್ರನ್ನ ಕೈ ಬಿಡಿ. ರಂಗನಾಥ್ ನಿಮ್ಮ ಎಲ್ಲ ಮಟ್ಟದಲ್ಲೂ ನಿಮಗೆ ನ್ಯಾಯಾಲಯದಲ್ಲಾಗಲಿ, ಇದರಲ್ಲಿ ಸದನದಲ್ಲಾಗಲಿ, ಒಂದು ಕಾರ್ಯಾಂಗದಲ್ಲಾಗಲಿ
3 ಅಂಗಗಳಲ್ಲೂ ಭಾಳ ಪರಿಣಾಮಕಾರಿಯಾಗಿ ಶಕ್ತಿಯುತವಾಗಿ ಉತ್ಸಾಹದಿಂದ ಆಸಕ್ತಿಯಿಂದ ನಿಮ್ಮನ್ನು ಪ್ರತಿನಿಧಿಸ್ತಾರೆ ಎಲ್ಲ ಶಿಕ್ಷಕರನ್ನ. ಆಗ ಎಲ್ಲ ಶಿಕ್ಷಕರು ನಮ್ಮ ಸನ್ಮಾನ್ಯ ರಂಗನಾಥ್ ಅವರಿಗೆ ತಮ್ಮ ಬೆಂಬಲವನ್ನು ಕೊಡಬೇಕು. ನಿಮ್ಮನ್ನು ಬಿಟ್ಟು ಹೋದವ್ರನ್ನ ಕೈ ಬಿಟ್ಬಿಡಿ ಅಂತ. ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಮಂಡ್ಯ ವಿಚಾರದಲ್ಲಿ, ಭಗವಂತ ವಿಚಾರವಾಗಿ ಅವರು ಪಾಲನೆ ನಿಯಮ ಪಾಲನೆ ಮಾಡಿದ್ದಾರೆ ಅಷ್ಟೇ, ಅನುಮತಿ ಇರಲಿಲ್ಲ ಇದಕ್ಕೆ. ಭಗವಂತ ತಂದಿರೋದು ಬಿಜೆಪಿ ಅವರು ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡ್ತಿರೋದು ನೀವು ಅನ್ನೋದು ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ ರಾತ್ರಿ, ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಪಾಪ ಕನ್ಫ್ಯೂಸ್ಡ್, ಯಾವಾಗಲೂ ಅವರು ವಿಚಾರವನ್ನ ಕೈಬಿಟ್ಟು ರಾಜಕೀಯ ಮಾಡೋದ್ರಲ್ಲಿ ನಿಸೀಮರು. ಇವತ್ತು ರಾಜಕೀಯ ಮಾಡ್ತಿರೋರು ಯಾರು? ಇವತ್ತು ನಾವು ಹೋಗಿದ್ವಿ ಅಲ್ಲಿ, ಶಾಸಕರು ಇರೋರು ಯಾರು? ಕಾಂಗ್ರೆಸ್ ಶಾಸಕರು. ಆ ಶಾಸಕರು ಇರೋರು ಜನಪ್ರತಿನಿಧಿಗಳಾದವರು ಜನರು ಕೈ ಹಿಡಿದುಕೊಂಡು ಉತ್ತಮವಾಗಿ ನಡಿಬೇಕಿತ್ತು, ಅವ್ರ ಭಾವನೆನ ಗೌರವಿಸಬೇಕಿತ್ತು. ತಮ್ಮ ಸ್ವಂತ ಹಣದಲ್ಲಿ ಸಿದ್ದರಾಮಯ್ಯನವರು ಅಂತ ಅವ್ರ ಜೀವಮಾನದಲ್ಲಿ 2 ರೂಪಾಯಿ ಖರ್ಚು ಮಾಡಿಲ್ಲ. ಪಾಪ ಗ್ರಾಮಸ್ಥರು ದುಡ್ಡು ಖರ್ಚು ಮಾಡಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅದು ರಿಮೋಟ್ ಕಂಟ್ರೋಲ್ಡ್. ಯಾವ ಥರ ಹಾಕಿದ್ದಾರೆ ಸರ್ಕಾರದಲ್ಲಿ? ಯಾವ್ದಾರು ಒಂದು ರಿಮೋಟ್ ಕಂಟ್ರೋಲ್ಡು ಇಲ್ಲ ನೋಡಿ, ರಿಮೋಟ್ ಕಂಟ್ರೋಲ್ಡು. ಅದು ನಿಲ್ಸಕ್ಕೆ ಪಾಪ ಜನರೇಟರ್ ಕರೆಂಟ್ ಕೊಟ್ಟಿರಲಿಲ್ಲ, ಅದು ನಿಲ್ಸಕ್ಕೆ ಏರ್ಸ್ಲಿಕ್ಕೆ ಪಾಪ ಜನರೇಟರ್ ತರಲಿಕ್ಕೆ ಅವರಿಗೆ ಗಂಟೆಗಟ್ಟಲೆ ಟೈಮ್ ಆಗಿತ್ತು. ಸೊ ಈ ರೀತಿ ಪರಿಸ್ಥಿತಿ ಇರುವಂಥ ಸರ್ಕಾರ ಇವತ್ತು ಭಾವನೆಯನ್ನು ಗೌರವಿಸುವಂಥದ್ದು ಕಲ್ತ್ಕೊಳ್ಳಿ. JDS BJP ಅನ್ನೋಂಥದ್ದನ್ನೆಲ್ಲ ಬಿಡಿ, ಇವತ್ತು ಸರ್ಕಾರ ನಡೆಸ್ತಿದ್ದೀರಾ, ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸಿ. ನೀವು ರಾಜಕೀಯ ಯಾವಾಗಲೂ ಸಿದ್ದರಾಮಯ್ಯನವರೇ ನಿಮ್ಗೆ ಆಡಳಿತ ಮಾಡಲಿಕ್ಕೆ ಅಧಿಕಾರ ಕೊಟ್ಟಾರೆ, ನೀವು ಆಡಳಿತ ಮಾಡೋದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀರಾ. ಮುಖ್ಯಮಂತ್ರಿಯಾಗಿ ರಾಜಕೀಯ ಮಾಡ್ತೀರಾ. ನೀವು ಯಾವಾಗಲೂ ಮೊದಲು ಏನೋ ಪಕ್ಷದ ಪದಾಧಿಕಾರಿ ಆದಾಗ ಮಾಡಿದ್ರೆ ಒಪ್ಕೊಳ್ತೀನಪ್ಪ. ಮುಖ್ಯಮಂತ್ರಿಯಾಗಿ ಏನು ನಿಮ್ಮ ರಾಜಕೀಯ ಸಾಕಾಗಿದೆ. ದಯವಿಟ್ಟು ನಿಮ್ಮ ರಾಜಕೀಯವನ್ನು ನಿಲ್ಲಿಸಿ ಜನರ ಭಾವನೆಯನ್ನು ಗೌರವಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.